ಎಲ್ಲ ಒಂದೊಂದೇ ಗಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ಫೈನ್ ಹಾಕ್ತಿದ್ದಾರೆ ಅಂತ ಇವತ್ತು. ಥ್ಯಾಂಕ್ಫುಲಿ ನಾನು ಹೋಗ್ಬೇಕಿತ್ತು ಆಕ್ಚುಲಿ, ಅಲ್ಲಿ ನೀವು ಕರೆದ್ರಿ ಅಂತ ಈ ಕಡೆ ಬಂದ್ರಿ ನೋಡಿ. ಗಾಡ್ಸ್ ಪ್ಲಾನ್ ಅಲ್ಲೇ ಕೂತಾರೆ ನೋಡಿ ಗಾಡು. ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ರೋಡು. ಸೊ ಈ ರೋಡಿಗೆ ಬರೋಕ್ಕೆ ನಿಮಗೆ ಯಾವುದೇ ಥರದ್ದು ಯಾವುದೇ ರೀತಿಯ ಒಂದು ಟೋಲ್ ಗೀಲು ಏನಿಲ್ಲ. ಚೆಕ್ ಪೋಸ್ಟಲ್ಲಿದೆ, ಬಟ್ ಆರಾಮಾಗೆ ಬರ್ಬೋದು ನೀವು. ಆ್ಯಂಡ್ ಈ ಜಾಗಕ್ಕೆ ಬಂದರೆ ದಯವಿಟ್ಟು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ. ಏನು ತಂದಿದ್ದೀರೋ ಅದನ್ನು ನೀಟಾಗಿ ತೊಗೊಂಡೋಗಿ. ನಾವಂತೂ ತೊಗೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಾವಿವತ್ತು ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ನಿಂತ್ಕೊಂಡಿದ್ದೀವಿ. ಸೊ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಬಂದ್ಬಿಟ್ಟು ಮೀಟ್ ಆಗ್ತಾರೆ. ಸೊ ಹೀಲ್ ಬಿ ರೈಡಿಂಗ್ ಪಾರ್ಟ್ನರ್ ಟುಡೇ. ಸೊ ಇವರೊಬ್ಬರೇ ಅಲ್ಲ, ಇನ್ನು ಇಬ್ಬರು. ಸೊ ನಾವಿಬ್ಬರು ಮತ್ತು ಇನ್ನೊಬ್ಬರು ನಮಗೆ ಹೊಸೂರು ರೋಡ್ ಹತ್ರ ಸಿಗ್ತಾರೆ. ಎಸ್, ಯು ಹರ್ಡ್ ಇಟ್ ರೈಟ್. ಒಂದು ಸ್ವಲ್ಪ ತಮಿಳ್ನಾಡು ಬಾರ್ಡರು, ಬಟ್ ಅಗೇನ್ ನಾವು ಹೋಗ್ತಿರೋ ಲೊಕೇಶನು ಕರ್ನಾಟಕದಲ್ಲೇ ಬೀಳುತ್ತೆ. ಸೊ ದಟ್ಸ್ ಹೌ ಇಟ್ಸ್ ಗೋಣ ಬಿ. ಟೈಮ್ ಇವಾಗ ಬಂದು 5:30. ಸೊ ಇವ್ರ ಹೆಸರು ಬಂದುಬಿಟ್ಟು ಭೂಷಿತ್ ಅಂತ. ಸೊ ಭೂಷಿತ್ ಅವರು ಇರ್ತಾರೆ, ಸೋಮಶೇಖರು ಮತ್ತು ಪ್ರದೀಪ್ ಅವರು. ಸೋಮಶೇಖರ್ ಮತ್ತು ಪ್ರದೀಪ್ನ ನೀವು ನಮ್ಮ ಸಕಲೇಶ್ಪುರ ರೈಡಲ್ಲಿ ನೋಡಿರ್ತೀರ. ಅವರು ಹೊಸೂರು ರೋಡ್ ಹತ್ರ ಸಿಗ್ತಾರೆ ಆಲ್ಮೋಸ್ಟ್. ಯಾಕಂದರೆ ಸೋಮವ್ರು ಬಂದುಬಿಟ್ಟು ಇರೋದು ದಾಬಸ್ಪೇಟೆಯಲ್ಲಿ. ಸೊ ಅವ್ರಿಗೆ ಆ ಕಡೆಯಿಂದ ಬರೋಕ್ಕೆ ಬಂದರು. ಮಾರ್ನಿಂಗ್ ಬ್ರೋ. ಹಾಯ್ ಬ್ರೋ. ಹೊಡೋದಾ? ಅವರು ಹೊರಡ್ತಾ ಇದ್ರಲ್ಲ ಆವಾಗಲೇ. ಸೊ ಭೂಷಿತ್ ಹತ್ರ ಇರೋದು C800 ಇದು ಕವಾಸಕಿದು. ಆಕ್ರಪೋವಿಚ್ ಹಾಕಿದ್ದಾರೆ ಅನಿಸುತ್ತೆ. ಸೊ ಭೂಷಿತ್ ಅವ್ರು ಪೆಟ್ರೋಲ್ ಹಾಕ್ಕೊಂಡಿರಲಿಲ್ಲ. ಫ್ಯೂಲಿಂಗ್ ಅಪ್ ನಾವು ನೆನ್ನೆ ರಾತ್ರಿನೇ ಹಾಕ್ಸ್ಕೊಂಡ್ಬಿಟ್ವಿ. ಆಲ್ಮೋಸ್ಟ್ ಫುಲ್ ಇದೆ ಟ್ಯಾಂಕು. ಸೊ ಇನ್ನೇನು ನೋಡೋಣ. ಪ್ರದೀಪ್ ಬ್ರೋ ಮತ್ತು ಸೋಮಶೇಖರ್ ಅವ್ರು ಬಂದುಬಿಟ್ಟಿದ್ದಾರೆ. ಸೊ C800 ಆ್ಯಕ್ಚುಲಿ ಒಳ್ಳೆ ಕಂಡೀಷನಲ್ಲಿದೆ. ಸಿಗಲ್ಲ, ಒಳ್ಳೆ ಕಂಡೀಷನಲ್ಲಿದೆ ಅಲ್ಲ ಗಾಡಿ. ಹೌದು, 2015 ಮಾಡಲ್ ಅಲ್ಲ ಬ್ರೋ ಇದು. ಸಕ್ಕದಾಗಿದೆ. ಸಿಗಲ್ಲ ಇವಾಗ ಮಾರ್ಕೆಟಲ್ಲಿ. ಆ್ಯಕ್ಚುಲಿ 800ಗಳು ಸಿಗಲ್ಲ. ಚೆನ್ನಾಗೇ ಇರ್ತಾವೆ ಗಾಡಿಗಳು. ಹೌದು, ಬಟ್ ನೀಟಾಗಿ ನೋಡ್ಕೊಂಡು ಅಷ್ಟೇ. ಎಲ್ಲ ಕ್ರಾಸ್ ಪೀಸ್ ಆಗದೆ ನೀಟಾಗಿ ಇಟ್ಕೊಂಡಿದ್ರೆ. ಇವಾಗ ಬೇರೆ ಮಾರ್ಕೆಟಲ್ಲಿ C900ಗಳು 800 ಎಲ್ಲೂ ಸಿಗಲ್ಲ. ಬಂತಂದ್ರೆ ಹಿಂಗೆ ಹೋಗ್ಬಿಡುತ್ತೆ. ಅದು ಇದು ಮಾರ್ಕೆಟಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಂಗೆ ಕೇಳಿಸ್ತಿದ್ಯಾ ಬ್ರೋ? ನಾವಿಬ್ಬರೇ ಇವತ್ತು ಕನೆಕ್ಟೆಡ್. ಇವ್ರು ಭೂಷಿತ್ ಅವ್ರದ್ದು ಏನೋ TVS ಅವಾಗಲೇ ಟ್ರೈ ಮಾಡಿದೆ, ಆಗಿಲ್ಲ ಕನೆಕ್ಟ್ರು. ಒಂದೇನೆ, ಬಟ್ ಏನೋ ರೈಟ್ ಗೈಡ್ ಮಾಡಲ್ ಹೋಗ್ತಾ ಇಲ್ಲ ಅವ್ರದ್ದು. ರೈಟ್ ಅಲ್ಲಿ ಮುಂದೆ. ಈ ರೂಟಲ್ಲಿ ಎಲ್ಲಿದೆ ಬ್ರೋ ಹೋಟೆಲ್ಲು? ಈ ರೂಟಲ್ಲೆಲ್ಲ ನಾವು ತಿನ್ನಕ್ಕಿದೆಯಾ ಚೆನ್ನಾಗೆ? ಇವತ್ತು ನಾನ್ ವೆಜ್ ತಿನ್ನಂಗಿಲ್ಲ. ಏನದು ದೊಡ್ಡ ಏನದು ಏನಂತಾರೆ, ವರ್ಷಕ್ಕೆ ಒಂದ್ಸಲ ಬರೋದೇನೋ ಸಂಕಷ್ಟಿನೋ ಏನೋ. ಇವತ್ತು ಮನೆಯಲ್ಲಿ ನೋಡು ಏನೋ ತಿನ್ಬೇಡ ಅಂತಂದ್ರು. ತಿಂದೆ, ಹಂಗೆ ನೀರು ಕುಡ್ಕೊಂಡು ಬಂದ್ಬಿಡ್ತೀನಿ ಅಂತಂದೆ. ಆಯ್ತು ತಿನ್ಕೊ, ಮಧ್ಯಾಹ್ನ ಬಂದ್ಬಿಟ್ಟು ಬೇರೆ ಇದು ಮಾಡು ಅಂತ. ನೀವು ಹೊಡೀರಿ. ಇನ್ನು ನಾವು ಹೋಗೋ ಲೊಕೇಶನ್ಗೆ 1 hour 6 minutes ಅಷ್ಟೇ. ಅಷ್ಟಕ್ಕೆ ನೋಡ್ತಾ ಇರಿ ಬ್ರೋ ಕಣ್ಬಿಚ್ಚೆ. ಅದು ಬೇಡ ನಮಗೆ, ಡೈರೆಕ್ಟ್ ಮೈಕ್ ಇದ್ರೆ ಸಾಕು. ಕನ್ವರ್ಟರ್ ಇದೆ. ಇದೆಯಾ ಜಾಗ ಅಲ್ಲಿ? ತಳ್ಳಿ ಹಂಗೆ. ಯಪ್, ನಟ್ ಹಾಕ್ಬೋದು. ನಟ್ ಬಂದ್ಬಿಟ್ಟಿದೆ.
ಜಾಸ್ತಿ ಎಗರಿಸ್ಬೇಡಿ ಅಷ್ಟೇ. ಅದೇ ಪರವಾಗಿಲ್ಲಪ್ಪ, ಇವನು ಇಷ್ಟು ಬೆಳಗ್ಗೆ ಓಪನ್ ಮಾಡಿಟ್ಟು ಅವ್ನು ಕಾರ್ ಸರಿ ಇದು ಅಷ್ಟೇ. ಟಾಯಿಂಗ್ ಟಾಯಿಂಗ್ ಟಾಯಿಂಗ್. ಅಷ್ಟೇ. ಗುಮ್ಮಾಲಾಪುರಂ ಚೆಕ್ ಪೋಸ್ಟ್, ಹಳ್ಳಿ ಪೊಲೀಸ್ ಸ್ಟೇಷನ್ ಇದೆಯಾ ಇಲ್ಲಿ. ಇಲ್ಲಿಂದ ಒಂದು ಸ್ವಲ್ಪ ರೋಡ್ಗಳು ಪರವಾಗಿಲ್ಲ. ಬ್ಯೂಟಿ ರೋಡ್ಸ್. ಸೊ ಇಲ್ಲಿ ಎಲಿಫೆಂಟು, ಡಿಯರ್ ಕ್ರಾಸಿಂಗ್ ಎಲ್ಲ ಇರುತ್ತಂತಪ್ಪ ಮುಂದೆ. ನೋಡಿದ್ರೆ ಆಯಾಗಿ ಓಡಾಡ್ತಾರೆ ಜನರು. ಸೊ ಇದು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿದು ರೋಡು. ಸೊ ಈ ರೋಡಿಗೆ ಬರೋಕ್ಕೆ ನಿಮಗೆ ಯಾವುದೇ ಥರದ್ದು ಯಾವುದೇ ರೀತಿಯ ಒಂದು ಟೋಲ್ ಗೀಲು ಏನಿಲ್ಲ. ಚೆಕ್ ಪೋಸ್ಟಲ್ಲಿದೆ, ಬಟ್ ಆರಾಮಾಗೆ ಬರ್ಬೋದು ನೀವು. ಇಲ್ಲಿ ನಿಲ್ಬೋದೋ ಇಲ್ಲೋ ಗೊತ್ತಿಲ್ಲ. ನಿಲ್ಬೋದು. ಇರಲಿ, ಹೇಳ್ಕೊಳ್ಳಿ. ಸಾಕಾಗಿದೆ, ಹೋಗೇ ಬಿಟ್ಟವ್ರ ಬಿಟ್ಟು. ಇವಾಗ ಪರ್ಫೆಕ್ಟಾಗಿ ಬಂದಿದೆ. ಹೆವಿ ಬೇಸ್ ಸೌಂಡು 800. ಸೊ ಏನಪ್ಪ ವಿಡಿಯೋ ಸೆಂಟ್ರಲ್ಲಿ ಬಂದ್ಬಿಟ್ಟು ಏನೋ ಮಾತಾಡೋಕೆ ಬಂದ್ಬಿಟ್ಟು ಅವ್ನು ಅನ್ಕೊತಾ ಇರ್ಬೋದು. ಸೊ ಹಾಗೇನಿಲ್ಲ. ಇಲ್ಲಿ ಏನಾಯ್ತು ಅಂದರೆ, ಈ ಒಂದು ಶಾಟ್ ಆದಮೇಲೆ ನಾವು ರೀಚ್ ಆಗಿದ್ದೀವಿ. ಈ ಜಾಗದ ಹೆಸರು ನಾನು ಹೇಳಿರಲಿಲ್ಲ, ಅದನ್ನು ಹೇಳ್ಬಿಡ್ತೀನಿ ಈಗ. ಈ ಜಾಗದ ಹೆಸರು ಬಂದ್ಬಿಟ್ಟು ಶ್ರೀ ಜಯ ಜಡೇಲಿಂಗೇಶ್ವರ ಸ್ವಾಮಿ ಟೆಂಪಲ್, ದೇವಸ್ಥಾನ. ಇದು ಕರ್ನಾಟಕದ ಭಾಗಕ್ಕೆ ಬೀಳೋದು, ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ವಿಡಿಯೋಲಿ. ಈಗ ಇಲ್ಲಿಂದ ಹೋಗುವಾಗ ಗೋಪ್ರೋ ಬ್ಯಾಟ್ರಿಗಳು ಡಮಾರ್ ಆಗಿಬಿಟ್ಟಿದ್ವು. ಆದರೆ ನಾನು 360ಯಲ್ಲಿ ಮುಂದೆ ನೀವು ನೋಡಿದರೆ ನನ್ನ ಟಾರ್ಜನ್ ಮೇಲೆ 360 ಮೌಂಟ್ ಆಗಿತ್ತು. ಅದರಲ್ಲಿ ಎಲ್ಲ ವಿಡಿಯೋ ರೆಕಾರ್ಡ್ ಆಗಿರುತ್ತೆ ಬಿಡು. ಅಲ್ಲಿ ತನಕ 360ಯಲ್ಲಿ ಒಳ್ಳೆ ಬ್ಯಾಟ್ರಿ ಇತ್ತು, ಮೇಲೆ ತನಕ ಹೋಗೋದೆಲ್ಲ 360ಯಲ್ಲಿತ್ತು. ಬಟ್ ನಾನು ಮನೆಗೆ ಬಂದಮೇಲೆ 360 ಕಾಪಿ ಮಾಡುವಾಗ ಅದರಲ್ಲೂ ಒಂದು ಜೋರು ಮಾಡಿಬಿಟ್ಟು LRV ಫೈಲ್ಸ್ ಅಂತ ಆ್ಯಂಡ್ ವಿಂಡೋಸ್ ಮೀಡಿಯಾ ಫೈಲ್ ಬರುತ್ತೆ. ಇದು ಎರಡೂ ಫೈಲ್ ಬೇಕಾಗಿರೋದು ಇನ್ಸ್ಟಾ 360 ಅವ್ರಿಗೆ. ಸೊ ಯಾರೆಲ್ಲ ಇನ್ಸ್ಟಾ 360 ಇಟ್ಕೊಂಡಿದ್ದೀರಾ ಅವ್ರಿಗೊಂದು ಹೊಸದಾಗಿ ಯೂಸ್ ಮಾಡ್ತಿದ್ದೀರಾ, ಗೊತ್ತಿರಲ್ಲ ಯಾವ ಫೈಲ್ಸ್ ಇಟ್ಕೊಬೇಕು, ಯಾವುದು ಡಿಲೀಟ್ ಮಾಡಬೇಕು ಅಂತ, ಅವ್ರಿಗೊಂದಿದು ಅಡ್ವೈಸ್ ಥರ ಆಗುತ್ತೆ, ಸಜೆಷನ್ ಥರ ಆಗುತ್ತೆ. ಎರಡೂ ಫೈಲ್ಸ್ ಬೇಕಾಗುತ್ತೆ. ನಾನು ವಿಂಡೋಸ್ ಮೀಡಿಯಾ ಫೈಲ್ ಡಿಲೀಟ್ ಮಾಡಿಬಿಟ್ಟು LRV ಫೈಲ್ಸ್ ಮಾತ್ರ ಇಟ್ಕೊಂಡೆ, ವಿಚ್ ವಾಸ್ ರಾಂಗ್. ಅಲ್ಲಿಂದ ನನ್ನ 360 ಫೂಟೇಜಸ್ಸು ಹೋಗ್ಬಿಡ್ತು, ಎಡಿಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಡೈರೆಕ್ಟಾಗೆ ನಾವು ಬೆಟ್ಟದ ಮೇಲೆ ಹೋಗೋದು, ಡ್ರೋನ್ ಶಾರ್ಟ್ಸು ಮತ್ತು ಕೆಲವೊಂದು ಫೋನಲ್ಲಿ ತೊಗೊಂಡಿರೋ ಶಾರ್ಟ್ಸು, ಅದಾದಮೇಲೆ ಬರುವಾಗ ಶಾರ್ಟ್ಸ್ ಮಾತ್ರ ಮಿಕ್ಕೊಂತು. ಸೊ ಈ ವ್ಲಾಗು ತುಂಬ ಚಿಕ್ಕದಾಗುತ್ತೆ. ನಾನು ಮೇಲೆ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಅರ್ಚಕರ ಹತ್ರ ಮಾತಾಡಿದ್ದು, ಆಮೇಲೆ ದೇವಸ್ಥಾನದ ಮೇಲೆ ಸ್ಟೆಪ್ಸು ಹತ್ಕೊಂಡು ಹೋಗಿದ್ದು, ಬೆಟ್ಟ ಹತ್ಕೊಂಡು ಹೋಗಿದ್ದೆಲ್ಲ ಇತ್ತು. ಎಲ್ಲ ಫೂಟೇಜ್ ಡಮಾರ್ ಆಯಿತು. ಬಟ್ ವ್ಲಾಗ್ ಮಾಡಬೇಕು, ಕಾಂಟ್ ಹೆಲ್ಪ್. ಏನಿದೆ ಅಷ್ಟರಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಇದನ್ನು. ಸೊ ಈ ವಿಡಿಯೋ ನೀವು ಮುಂದೆ ಇವಾಗ ನೋಡ್ಬೋದು.
ಬ್ಯೂಟಿಫುಲ್ ಜಾಗ. ಪ್ರದೀಪ್ ಬ್ರೋ, ಸೀರಿಯಸ್ಲಿ ಅಲ್ಲ, ಹೆಂಗೆ ಮೋಡಗಳ ಹೈಟ್ ಅಲ್ಲೇ ಇದೀವಲ್ಲ ಬ್ರೋ, ಇಲ್ಲಿಲ್ಲೇ ಮೋಡಗಳು. ಹೈವೇ ರನ್ ಮಾಡಿ ಮಾಡಿ ಇವತ್ತು ವೈಶಾಲಿಗೆ ಹೋಗ್ಬೇಕಿತ್ತು. ಏನಾಯ್ತು ವೈಶಾಲಿ, ಕತೆ ಹೇಳಿ ಸ್ವಲ್ಪ. ಸೀದಾ ಕಾಪ್ಸ್ ಎಲ್ಲೋ ಹೈವೇನಲ್ಲಿ ಹಿಡಿಯೋದು ಬೇಡ, ರಿಸ್ಕೇ ಬೇಡ ಅಂತ ಹೇಳ್ಬಿಟ್ಟು ಸೀದಾ ವೈಶಾಲಿ ಹೋಟ್ಲಿಗೆ ಬಂದು, ಹೌದಾ, ಅವರು ತಿಂಡಿ ಮಾಡಿ ಬ್ರೇಕ್ಫಾಸ್ಟ್ ನಡೀರಿ ಇವಾಗ ಅಂತ ಅಂದ್ಬಿಟ್ಟು ಹಾಕೊಂಡ್ಬಿಟ್ಟಾರ. ನೀಟಾಗಿ ಗಾಡಿಗಳು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಎಲ್ಲ ಒಂದೊಂದೇ ಗಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ಫೈನ್ ಹಾಕ್ತಿದಾರೆ ಅಂತ ಇವತ್ತು. ಥ್ಯಾಂಕ್ಫುಲಿ ನಾನು ಹೋಗ್ಬೇಕಿತ್ತು ಆಕ್ಚುಲಿ, ಅಲ್ಲಿ ನೀವು ಕರೆದ್ರಿ ಅಂತ ಈ ಕಡೆ ಬಂದ್ರಿ ನೋಡಿ. ಗಾಡ್ಸ್ ಪ್ಲಾನ್ ಅಲ್ಲೇ ಕೂತವ್ರೆ ನೋಡಿ ಗಾಡು. ಔಟ್ ಆಫ್ ಬೈಕ್ ಎಷ್ಟೊಂದು ಒಂದ್ 25-30 ಸೆಟಲ್ ಮಾಡ್ತಾ ಇದ್ರು. 50 ಅಂದ್ಬಿಟ್ಟು 50-60. ಸೊ ಜಾಗ ಬ್ಯೂಟಿಫುಲ್, ವಾತಾವರಣ ಕಾಣಿಸ್ತಾ ಇದೆ ನಿಮ್ಗೆ ಮೇಲೆ ಬ್ಯೂಟಿಫುಲ್. ನಮ್ಮ ಶಿವ ಅಲ್ಲಿ ಕೂತಿದ್ದಾರೆ, ಮಾದೇವರು. ಬ್ಯೂಟಿಫುಲ್ ಜಾಗ ಆದರೆ ನಮ್ಮ ಗಾಡಿಗಳು ಬಂದ್ಬಿಟ್ಟು ಇಲ್ಲಿ ನಿಲ್ಸಿದ್ವಿ. ಸೊ ನಮ್ಮ ರಥಗಳು ಇಲ್ಲಿ ನಿಂತವೆ ಆರಾಮಾಗಿ. ಅಲ್ಲಿ ಜಸ್ಟ್ ನೀವು ನಡ್ಕೊಂಡು ಹೋಗ್ಬೇಕು ನೀವು ನೋಡೋದಕ್ಕೆ. ಸೊ ಆಯಿತು, ಶಿವನ ದರ್ಶನ ಮಾಡಾಯಿತು. ಸೊ ಯಾರೆಲ್ಲ ಜೈ ಜಡೇಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದು. ಸೊ ಅರ್ಚಕರು ನೋಡಿ ಅಲ್ಲಿ ಈಗ ಕೆಳಗೆ ಹೋಗ್ತಾ ಇದ್ದಾರೆ. ಸೊ ಟೈಮಿಂಗ್ ಬಂದ್ಬಿಟ್ಟಿದ್ದು 8 ಗಂಟೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆ ತನಕ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಎವ್ರಿ ಡೇ, ಯಾವ ದಿನಾನು ರಜಾ ಗಿಜಾ ಅಂತ ಏನಿಲ್ಲ. ಸೊ ಗಾಡಿಗಳಲ್ಲಿ ನಿಲ್ಸ್ಕೊಂಡಿದ್ವಿ. ಬ್ಯೂಟಿಫುಲ್ ನೇಚರು, ಕೂರಕ್ಕೆಲ್ಲ ಜಾಗ ಇದೆ ನಿಮಗೆ. ನೀವು ಆರಾಮಾಗಿ ಬಂದು ಇಲ್ಲಿ ಕುಕ್ಕಿಂಗ್ ಎಲ್ಲ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು. ಸೊ ನಾವು ಹೆಂಗೆ ಮಾಡಿದ್ವಿ, ಟೀ ಬ್ಲ್ಯಾಕ್ ಕಾಫಿ ಎಲ್ಲ ಮಾಡ್ಕೊಂಡು ಕೊಡ್ತೀವಿ. ಮೇಲೆ ಫಸ್ಟು ದರ್ಶನ ಮಾಡ್ಕೊಂಬಂದು ಆಮೇಲೆ ಇಲ್ಲಿ ಕುತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಇನ್ಸ್ಟಾಗ್ರಾಮಲ್ಲೂ ನಮಗೆ ಫಾಲೋ ಮಾಡಿ, ಅಲ್ಲೂ ಒಂದಷ್ಟು ಒಳ್ಳೆ ಫೋಟೋಸು ರೀಲ್ಸ್ ಎಲ್ಲ ಬರುತ್ತೆ. ಹೌದಾ, ಬರ್ತೀವಿ. ಸೊ ಅವರು ಎಲ್ಲೋ ಹೊರಟಿದ್ರು ಅನ್ಸುತ್ತೆ ಮಧ್ಯಾಹ್ನ ಊಟಕ್ಕಲ್ಲ ಅರ್ಚಕರು. ತಿರ್ಗಾ ಇಲ್ಲಿಂದ ಕೆಳಗಡೆ ಬರ್ತಾ ಇದೀವಿ. ಇದು ಏನು ಅಷ್ಟು ಮೇಲೆ ಏನಿಲ್ಲ, ಇದು ಅಷ್ಟೇ. ಈ ವ್ಲಾಗ್ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಈ ಜಾಗಕ್ಕೆ ಬಂದರೆ ದಯವಿಟ್ಟು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ. ಏನು ತಂದಿದ್ದೀರೋ ಅದನ್ನು ನೀಟಾಗಿ ತೊಗೊಂಡೋಗಿ. ನಾವಂತೂ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಅದೇ ಎಂಟ್ರೆನ್ಸು. ಈ ಆರ್ಚ್ ಬಂದಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲೇ ಬರಬೇಕಂತ. ಜೈ ಜಡೇಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಈ ಲೊಕೇಶನ್ನು ಗೂಗಲ್ ಮ್ಯಾಪ್ ಕೋಆರ್ಡಿನೇಟ್ಸು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ. ಆ್ಯಂಡ್ ಈ ವ್ಲಾಗ್ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದು ಮರಿಬೇಡಿ. ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ. ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ವಾಪಸ್ ಸಿಗ್ತೇನೆ. ಟೇಕ್ ಕೇರ್, ಬಾಯ್.